ಮಕ್ಕಳೇ, ವಿಜ್ಞಾನ ಯಾನದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. 7ನೇ ತರಗತಿ ವಿಜ್ಞಾನ ಪಾಠ 1 ಸಸ್ಯಗಳಲ್ಲಿ ಪೋಷಣೆ. ಮಕ್ಕಳೇ, ಈ ಪಾಠದಲ್ಲಿ ನಾವು ಸಸ್ಯಗಳಲ್ಲಿ ಪೋಷಣೆ ಹೇಗೆ ಆಗುತ್ತದೆ ಎಂದು ತಿಳಿಯೋಣ. ಪೋಷಣೆ ಅಂದರೇನು? ಸಸ್ಯಗಳಲ್ಲಿ ಪೋಷಣೆ ಹೇಗೆ ಆಗುತ್ತದೆ? ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳು ಯಾವುವು? ದ್ಯುತಿ ಸಂಶ್ಲೇಷಣೆ ಅಂದರೇನು? ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಜೊತೆಯಾಗಿ ತಿಳಿಯೋಣ. ಭೂಮಿಯಲ್ಲಿರುವ ಎಲ್ಲ ಜೀವಿಗಳಿಗೆ ಬದುಕಲು ಪೋಷಣೆಯ ಅಗತ್ಯವಿದೆ. ಪೋಷಣೆ ಎಂದರೆ ಏನು ಎಂದು ನಿಮಗೆ ಪ್ರಶ್ನೆ ಬರಬಹುದು. ಪೋಷಣೆ ಎಂದರೆ ನಮ್ಮ ಬೆಳವಣಿಗೆಗೆ ಬೇಕಾದ ನಾವು ತಿನ್ನುವ ಆಹಾರದಿಂದ ಸಿಗುವ ಪೋಷಕಾಂಶಗಳು. ಸಸ್ಯಗಳ ಹೊರತು ಪ್ರಪಂಚದ ಎಲ್ಲಾ ಜೀವಿಗಳು ತಮ್ಮ ಪೋಷಣೆಗೆ ಹೊರಗಡೆ ಸಿಗುವ ಆಹಾರವನ್ನು ಅವಲಂಬಿಸಿರುತ್ತವೆ. ತಮ್ಮ ಆಹಾರವನ್ನು ತಾವೇ ತಯಾರಿಕೊಳ್ಳುವ ಜೀವಿಗಳಿಗೆ ಸ್ವಪೋಷಕಗಳು ಎನ್ನುತ್ತಾರೆ. ಮಿಕ್ಕ ಜೀವಿಗಳಿಗೆ ಪರಪೋಷಕಗಳು ಎನ್ನುತ್ತಾರೆ. ಹಾಗಾದರೆ ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ ಅಂತೀರಾ? ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ದ್ಯುತಿ ಸಂಶ್ಲೇಷಣೆ ಹಾಗೆಂದರೇನು ಅನ್ನುವ ಕುತೂಹಲ ನಿಮಗೆ ಇದೆ ಅಲ್ವಾ? ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕಿನ ನೆರವಿನಿಂದ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳುವ ಕಾರ್ಯವೇ ದ್ಯುತಿ ಸಂಶ್ಲೇಷಣೆ. ದ್ಯುತಿ ಎಂದರೆ ಬೆಳಕು. ಸಂಶ್ಲೇಷಣೆ ಎಂದರೆ ತಯಾರಿಸುವುದು. ಈ ಕಾರ್ಯವು ಸಸ್ಯಗಳಲ್ಲಿ ಇರುವ ಹಸಿರು ಬಣ್ಣವಿರುವ ಎಲೆ ಮತ್ತು ಕಾಂಡಗಳಲ್ಲಿ ಆಗುತ್ತದೆ. ಎಲೆ ಮತ್ತು ಕಾಂಡಗಳಲ್ಲಿ ಇರುವ ಕ್ಲೋರೋಫಿಲ್ ಅಥವಾ ಪತ್ರಹರಿತು ಈ ಕಾರ್ಯಕ್ಕೆ ಬೇಕು. ಕೆಲವು ಸಸ್ಯಗಳಲ್ಲಿ ಎಲೆಗಳು ಬೇರೆ ಬಣ್ಣವಿದ್ದು ಅದು ಹಸಿರು ಬಣ್ಣವನ್ನು ಮರೆಮಾಡಿರುತ್ತದೆ. ಈ ಬಣ್ಣದ ಎಲೆಗಳಲ್ಲೂ ಸಹ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ. ನೀರು ಬೇರಿನ ಮೂಲಕ ಎಲೆ ಮತ್ತು ಕಾಂಡಗಳಿಗೆ ತಲುಪುತ್ತದೆ. ಎಲೆ ಮತ್ತು ಕಾಂಡಗಳಲ್ಲಿ ಇರುವ ಪತ್ರರಂಧ್ರಗಳು ಅಥವಾ ಸ್ಟೊಮ್ಯಾಟ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಎಲೆಗೆ ಸರಬರಾಜು ಆಗುತ್ತದೆ. ಕ್ಲೋರೋಫಿಲ್ ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ನೀರು, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಸೂರ್ಯನ ಬೆಳಕು ಸೇರಿದಾಗ ಎಲೆ ಮತ್ತು ಕಾಂಡಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಆಗುತ್ತದೆ. ದ್ಯುತಿ ಸಂಶ್ಲೇಷಣೆ ಆದಾಗ ಸಸ್ಯಕ್ಕೆ ಏನು ಸಿಗುತ್ತೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ತಯಾರಾಗುತ್ತೆ. ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಎಲೆಯ ಮೂಲಕ ಸಸ್ಯದಲ್ಲಿರುವ ಎಲ್ಲ ಜೀವಕೋಶಗಳಿಗೆ ತಲುಪುತ್ತದೆ ಹಾಗೂ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಆಕ್ಸಿಜನ್ ಬಿಡುಗಡೆಯಾಗಿ ವಾಯುಮಂಡಲವನ್ನು ಸೇರುತ್ತದೆ ಮತ್ತು ಮನುಷ್ಯ ಮತ್ತು ಪ್ರಾಣಿಗಳಿಗೆ ಸಹಾಯವಾಗುತ್ತದೆ. ಆದರೆ ಕೆಲ ಸಸ್ಯಗಳಿಗೆ ಕ್ಲೋರೋಫಿಲ್ ಇರುವುದಿಲ್ಲ. ಆ ಸಸ್ಯಗಳು ತಮ್ಮ ಪೋಷಣೆಗಾಗಿ ಆತಿಥೇಯ ಸಸ್ಯವನ್ನು ಅವಲಂಬಿಸಿರುತ್ತವೆ. ಅಂತಹ ಸಸ್ಯಗಳನ್ನು ಪರಾವಲಂಬಿ ಸಸ್ಯಗಳು ಎನ್ನುತ್ತೇವೆ. ಉದಾಹರಣೆ, ಕಸ್ಕೂಟ. ಕಸ್ಕೂಟ ಸಸ್ಯ ಹೇಗೆ ಆತಿಥೇಯ ಸಸ್ಯವನ್ನು ಆವರಿಸಿ ಪೋಷಕಾಂಶವನ್ನು ಹೀರಿಕೊಳ್ಳುತ್ತವೆ ಎಂದು ನೋಡಲು ವಿವರಣೆ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಸಸ್ಯಗಳಿಗೆ ಇತರೆ ಪೋಷಕಾಂಶಗಳು ಬೇರಿನ ಮೂಲಕ ಸಿಗುತ್ತೆ. ನಾವು ಸಸ್ಯಗಳಿಗೆ ಹಾಕುವ ಗೊಬ್ಬರದಲ್ಲಿರುವ ಪೋಷಕಾಂಶಗಳು ಬೇರಿನ ಸಹಾಯದಿಂದ ಸಸ್ಯದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ಆದರೆ ಕೆಲವು ಸಸ್ಯಗಳು ಕೀಟಗಳನ್ನು ತಿಂದು ತಮ್ಮ ಪೋಷಕಾಂಶಗಳನ್ನು ಹೊಂದುತ್ತವೆ. ಅವುಗಳೇ ಕೀಟಹಾರಿ ಸಸ್ಯಗಳು. ಹೂಜಿ ಗಿಡ ಇದಕ್ಕೆ ಒಳ್ಳೆ ಉದಾಹರಣೆ. ಹೂಜಿ ಗಿಡದ ಒಂದು ವಿಡಿಯೋ ಲಿಂಕನ್ನು ನಾನು ವಿವರಣೆ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ನೋಡಲು ಮರೆಯಬೇಡಿ. ಈಗ ಇನ್ನೊಂದು ರೀತಿಯ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವೆಲ್ಲ ಅಣಬೆ ನೋಡಿರಬಹುದು. ಮಳೆಗಾಲದಲ್ಲಿ ಮರಗಳ ಕೆಳಗೆ ಇವು ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಶಿಲೀಂಧ್ರಗಳು ಅಥವಾ ಕೊಳೆತಿನಿಗಳು ಎಂದು ಕರೆಯುತ್ತೇವೆ. ಅಣಬೆಯ ಅದ್ಭುತ ಪ್ರಪಂಚವನ್ನು ನೋಡಲು ವಿವರಣೆ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಈ ಶಿಲೀಂಧ್ರಗಳಿಗೆ ಕ್ಲೋರೋಫಿಲ್ ಇರುವುದಿಲ್ಲ, ಆದ್ದರಿಂದ ಅವುಗಳು ಕೊಳೆತ ಪದಾರ್ಥದಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಂಡು ಬದುಕುತ್ತವೆ. ರೈಟೋಬಿಯಂ ಎನ್ನುವ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಹೀರಿ ಗಿಡಕ್ಕೆ ನೀಡುತ್ತದೆ. ಈ ಬ್ಯಾಕ್ಟೀರಿಯಾ ಕಡಲೆಕಾಯಿ, ಹೆಸರುಬೇಳೆ, ತೊಗರಿಬೇಳೆಯಂತಹ ದ್ವಿದಳ ಧಾನ್ಯ ಸಸ್ಯಗಳ ಬೇರಿನಲ್ಲಿ ಮಾತ್ರ ಇರುತ್ತವೆ. ಸಸ್ಯಗಳು ಆರೋಗ್ಯವಾಗಿ ಬೆಳೆಯುವುದಕ್ಕೆ ಪೋಷಣೆ ಅಗತ್ಯವಾಗಿದೆ. ಈ ಪಾಠದಲ್ಲಿ ನೀವು ಅದರ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ವಿಜ್ಞಾನ ಯಾನದ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ.